ಕೆಐಎಎಲ್ ಏರ್ಪೋರ್ಟ್ನಲ್ಲಿ ಚಿನ್ನ ವಜ್ರಾಭರಣ ಕಳ್ಳತನ. ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣವನ್ನ ಕಳ್ಳತನ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರಯಾಣಿಕರ ಲಗೇಜ್ ಬ್ಯಾಗ್ನಲ್ಲಿದ್ದಂತಹ ಚಿನ್ನ ವಜ್ರಾಭರಣವೇ ಕಳ್ಳತನವಾಗ್ಬಿಟ್ಟಿದೆ. ಬೆಂಗಳೂರಿನಿಂದ ದುಬೈಗೆ ತೆರಳ್ತಾ ಇದ್ದಂತಹ ಮಹಿಳೆ ಬ್ಯಾಗ್ನಲ್ಲಿ ಕಳ್ಳತನವಾಗಿರೋದು. ಚೆಕ್ ಇನ್ ವೇಳೆ ಚಿನ್ನವನ್ನ ತೋರಿಸಿ ಬ್ಯಾಗ್ಗೆ ಟ್ಯಾಗ್ ಮಾಡಿಸಿದಂಥ ಮಹಿಳೆ, ಟ್ಯಾಗ್ ಮಾಡಿಸಿ ಫ್ಲೈಟ್ ಲಗೇಜ್ಗೆ ಹಾಕಿದಂಥ ಬ್ಯಾಗ್. ಆದರೆ ದುಬೈಗೆ ಹೋಗುವಷ್ಟರಲ್ಲಿ ಚಿನ್ನ ವಜ್ರಾಭರಣ ಮಾಯ. ಸಿಬ್ಬಂದಿಯಿಂದ ಬ್ಯಾಗ್ನಲ್ಲಿದ್ದ ಚಿನ್ನಾಭರಣ ಕಳ್ಳತನದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಟಿ ಮೌಲ್ಯ ಬೆಲೆ ಬಾಳುವಂತಹ ಚಿನ್ನ ವಜ್ರ ಇದೀಗ ಕಳ್ಳತನವಾಗಿರುವಂಥದ್ದು. ಪ್ರಯಾಣಿಕರ ಲಗೇಜ್ ಬ್ಯಾಗ್ನಲ್ಲಿದ್ದಂಥ ಚಿನ್ನ ಕೆಐಎಎಲ್ ಏರ್ಪೋರ್ಟ್ನಲ್ಲಿ ಚಿನ್ನ ವಜ್ರಾಭರಣ ಕಳ್ಳತನವಾಗಿದೆ ಎನ್ನುವಂತಹ ಅತಿ ದೊಡ್ಡ ಆರೋಪ. ಹಾಗಾದ್ರೆ ಇಲ್ಲಿ ಅನುಮಾನ ಯಾರ ಮೇಲೆ ಪಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಹಾಗಾದ್ರೆ ಈ ಒಂದು ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ಇತ್ತು ಅನ್ನೋದಾದ್ರೆ 790 ಗ್ರಾಂ ಬರೋಬ್ಬರಿ ಅತಿ ದೊಡ್ಡ ಚಿನ್ನವೇ ಹೌದು. ಇನ್ನು ಸದ್ಯಕ್ಕೆ ಇಷ್ಟೊಂದು ಬೆಲೆ ಬಾಳುವಂತಹ ವಜ್ರಾಭರಣ ಕಳ್ಳತನ ಆಗಿದೆ. ಕಳೆದ ನವೆಂಬರ್ನಲ್ಲಿ ದುಬೈ ಮೂಲಕ ಅಮೆರಿಕಾಗೆ ತೆರಳಿದಂತಹ ಮಹಿಳೆ, ಅಮೆರಿಕಾದಲ್ಲಿ ಮಗನ ಜೊತೆ ಈ ಮಹಿಳೆ ವಾಸವಾಗಿರ್ತಾರೆ. ಹುಬ್ಬಳ್ಳಿ ಮೂಲದ ಮಹಿಳೆಗೆ ಇದೀಗ ರಾಜ್ಯಕ್ಕೆ ವಾಪಸ್ ಬಂದು ಕಳ್ಳತನದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣವನ್ನ ಸದ್ಯಕ್ಕೆ ಮಹಿಳೆ ದಾಖಲಿಸಿದ್ದು, ಪೊಲೀಸರಿಗೂ ಕೂಡ ಇದು ಅತಿದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಬಹಳಷ್ಟು ದಿನಗಳು ಕಳೆದಿದೆ. ಹಾಗಾಗಿ ಇದನ್ನ ಬಹಳಷ್ಟು ತೀವ್ರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಬಹಳಷ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೆಐಎಎಲ್ ಏರ್ಪೋರ್ಟ್ನಲ್ಲಿ ಚಿನ್ನ ಹಾಗೂ ವಜ್ರಾಭರಣ ಕಳ್ಳತನದ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣ ಕಳುವಾಗಿರುವಂಥದ್ದು. ಪ್ರಯಾಣಿಕರ ಲಗೇಜ್ ಬ್ಯಾಗ್ನಲ್ಲಿದ್ದಂಥ ಚಿನ್ನ ಹಾಗಾದ್ರೆ ಕದ್ದೋರು ಯಾರು ಅನ್ನೋದೇ ಪ್ರಶ್ನೆ. ಬೆಂಗಳೂರಿನಿಂದ ದುಬೈಗೆ ತೆರಳ್ತಾ ಇದ್ದಂತಹ ಮಹಿಳೆ ಬ್ಯಾಗ್ನಲ್ಲಿ ಕಳ್ಳತನವಾಗಿರೋದು. ಚೆಕ್ ಇನ್ ವೇಳೆ ಚಿನ್ನ ತೋರಿಸಿ ಬ್ಯಾಗ್ಗೆ ಟ್ಯಾಗ್ ಕೂಡ ಮಾಡಿಸಿರ್ತಾರೆ ಮಹಿಳೆ. ಹಾಗಾದ್ರೆ ಇಲ್ಲಿಂದ ಹೇಗೆ ಮಾಯವಾಯಿತು ಚಿನ್ನ ಅನ್ನುವಂಥದ್ದೇ ಪ್ರಶ್ನೆ. ಸದ್ಯಕ್ಕೆ ಟ್ಯಾಗ್ ಮಾಡಿಸಿ ಫ್ಲೈಟ್ ಲಗೇಜ್ಗೆ ಹಾಕಿದಂತಹ ಬ್ಯಾಗ್ ಆದ್ರೆ ದುಬೈಗೆ ಹೋಗುವಷ್ಟರಲ್ಲಿ ಚಿನ್ನ ಮಾಯ, ವಜ್ರಾಭರಣ ಮಾಯ. ಹಾಗಾದ್ರೆ ಇದು ಸಿಬ್ಬಂದಿಯಿಂದಲೇ ಈ ಒಂದು ಕಳ್ಳತನ ಆಗಿದ್ಯಾ ಅನ್ನುವಂಥ ಶಂಕೆ ಪ್ರಾಥಮಿಕವಾಗಿ ವ್ಯಕ್ತವಾಗ್ತಾ ಇದೆ. ಆದರೆ ಇನ್ನಷ್ಟೇ ತನಿಖೆ ನಡೆದು ವಿಚಾರಣೆಯಲ್ಲಿ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ನೋಡಿ, 790 ಗ್ರಾಂ ಚಿನ್ನಾಭರಣ ಕಳುವಾಗಿರೋದು ಕಡಿಮೆ ಅಲ್ಲ. ಹಾಗಾಗಿ ಈ ಒಂದು ಕೇಸ್ ಏನಿದೆ ಇದು ಬಹಳಷ್ಟು ತಲೆನೋವಾದಂತಹ ಕೇಸ್ ಆಗಿದ್ದು, ಪೊಲೀಸರಿಗೆ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಕ್ಷಣಕ್ಕೂ ಎದುರು ನೋಡ್ತಾ ಇದ್ದಾರೆ. 790 ಗ್ರಾಂ ಚಿನ್ನಾಭರಣ ಕಳುವಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಕಳ್ಳತನ ಕಳೆದ ನವೆಂಬರ್ನಲ್ಲಿ ದುಬೈ ಮೂಲಕ ಅಮೆರಿಕಾಗೆ ಈ ಮಹಿಳೆ ತೆರಳಿರ್ತಾರೆ. ಅಮೆರಿಕಾದಲ್ಲಿ ಮಗನ ಜೊತೆ ವಾಸವಾಗಿರ್ತಾರೆ. ಹುಬ್ಬಳ್ಳಿ ಮೂಲದ ಮಹಿಳೆಗೆ ಇದೀಗ ರಾಜ್ಯಕ್ಕೆ ವಾಪಸ್ ಬಂದು ಕಳ್ಳತನದ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇವತ್ತು ಅತಿ ದೊಡ್ಡ ಚಿನ್ನಾಭರಣ ಕಳುವು ವಿಚಾರ ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಟ್ಯಾಗ್ ಮಾಡಿಸಿದ ಮೇಲೂ ಕೂಡ ಕಳ್ಳತನ ಹೇಗಾಯಿತು? ಸದ್ಯಕ್ಕೆ ಏನಾದ್ರೂ ಪ್ರಾಥಮಿಕ ಡೀಟೇಲ್ಸ್ ಲಭ್ಯವಾಗಿದೆಯಾ ಈ ಕೇಸ್ನ ಬಗ್ಗೆ? ಅಮೃತೇನು ಏರ್ಪೋರ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಶಾಂತಾ ರಮೇಶ್ ಎಂಬುವರು ದೂರನ್ನು ಕೊಟ್ಟಿರುವಂತದ್ದು. ಈಕೆ ಫಾರಿನ್ ಹೋಗುವಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ದುಬೈಯಿಂದ ಆಕೆ ತನ್ನ ಮಗನ ಜೊತೆ ಅಮೆರಿಕದಲ್ಲಿ ಇವರು ವಾಸವಾಗಿದ್ದು, ಈಕೆ ಹುಬ್ಬಳ್ಳಿ ಮೂಲದ ಮಹಿಳೆನ ಮಾಹಿತಿ ಸಿಕ್ಕಿರುವಂತದ್ದು. ಇಲ್ಲಿಂದ ಬಂದು ಚೆಕ್ ಇನ್ ಆಗಿ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಅವ್ರಿಗೆ ಬ್ಯಾಗ್ ಲಗೇಜ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದರಲ್ಲಿದ್ದಂತ ಚಿನ್ನಾಭರಣವನ್ನು ತೋರಿಸಿ, ಕ್ಯಾಶ್ ಏನಿರ್ತಾವೆಲ್ಲವನ್ನು ಕೂಡ ತೋರಿಸಿ ಅದನ್ನ ಟ್ಯಾಗ್ ಮಾಡಿಸ್ತಾರೆ. ಟ್ಯಾಗ್ ಮಾಡಿದಾಗ ಇನ್ನು ಲಗೇಜ್ ಸ್ಕ್ಯಾನ್ ಆಗಿ ಮತ್ತೆ ವಾಪಸ್ ಆ ಕಡೆ ಬರ್ಬೇಕಾಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಾಗ ಅದರಲ್ಲಿದ್ದಂತ ಸುಮಾರು 790 ಗ್ರಾಂ ಚಿನ್ನಾಭರಣ ಮತ್ತು ಒಂದಿಷ್ಟು ನಗದು ನಾಪತ್ತೆ ಆಗಿರುವಂತದ್ದು ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಏನು ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿ ಚೆಕಿಂಗ್ ಮಾಡುವಂತಹ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳೇ ಇದನ್ನ ಮಾಡಿರ್ಬೋದು ಅಂತ ಹೇಳಿ ಅವರಿಗೆ ಆರೋಪಗಳು, ಅನುಮಾನಗಳಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ಅಂದ್ರೆ ಅವರೇ ಸಿಬ್ಬಂದಿಗಳೇ ಮಾಡಿದಾರೆ ಅಂತ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಈ ಸಂಬಂಧ ದೂರನ್ನ ತೆಗೆದುಕೊಂಡಿರುವಂತ ಅಧಿಕಾರಿಗಳೀಗ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಟೇಷನ್ ಏನಿದೆ ಅಲ್ಲಿ
ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಜನವರಿ 31ರಂದು ಈ ಪ್ರಕರಣ ದಾಖಲಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳೇ ಈ ಚಿನ್ನ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಕಳ್ಳತನವನ್ನು ಮಾಡಿದಾರ ಅಂತ ಸಸ್ಪೆಕ್ಟ್ ಇದೆ. ಪೊಲೀಸರು ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಇದರ ತನಿಖೆ ನಡೆದ ಮೇಲೆ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ಅಮೃತ. ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.